ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಎದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ಸು ಮತ್ತು ಸೆಕೆಂಡ್ ರೌಂಡ್ ಸೇಫಾ ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕಂದ್ರೆ ಆಮೇಲೆ ಸೀಟ್ ನಾಟ್ ಅಲಾಟೆಡ್ ಆಗಿರೋಂಥ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಆದರೆ ಇದೆ. ಆ ಎಲ್ಲ ಒಂದು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಂಬಿಡಿ. ವೀಡಿಯೋನ 2x ಅಲ್ಲಿ ನೋಡಿ, ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಆಮೇಲೆ ಯಾಕಂದರೆ ಸಾಕಷ್ಟು ಜನ ಲೆಂತಿ ಆಗುತ್ತೆ ವೀಡಿಯೋ ನೀವು ಹೇಳೋದು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ 2x ಅಲ್ಲಿ ಇಟ್ಕೊಂಡು ಹೋದರೆ ನೀವು ನಾನು 10 ಮಿನಿಟ್ಸ್ ಆಗೋ ವೀಡಿಯೋನ ನೀವು 5 ಮಿನಿಟ್ಸಲ್ಲಿ ಮುಗಿಸ್ಬೋದಾಗುತ್ತೆ. ಮೊದಲನೇದಾಗಿ ಒಂದು ನೀಟ್ ಸ್ಟೂಡೆಂಟ್ಸ್ಗೆ ಆದರೆ ಒಂದು ಅಪ್ಡೇಟ್ ಆದರೆ ಇದೆ. ಏನಪ್ಪ ಅಂದರೆ, ನೀವು ಕೇಳ್ತಿದ್ರಿ ಚಾಯ್ಸ್ ಎಂಟ್ರಿ ಯಾವಾಗ ಅಂತಂದು. ಈಗ ಅಫಿಷಿಯಲಾಗಿ ನಮ್ಮ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEದಿಂದ ಬಂದಿರೋ ನೋಟಿಫಿಕೇಶನ್ ಏನಪ್ಪ ಅಂದರೆ, ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ನಂತರ ರಾಜ್ಯದಲ್ಲಿ ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶಕ್ಕೆ ಚಾಯ್ಸ್ ದಾಖಲಿಸಲು ಅವಕಾಶ ನೀಡಲಾಗುವುದು. ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶನು ನೋಡಿ ಆಗಸ್ಟ್ 11ರಂದು ಪ್ರಕಟಿಸಲಾಗುವುದು. ಅಂದರೆ MCC ಕೌನ್ಸಿಲಿಂಗ್ ನಮ್ಮದು ಆಗಸ್ಟ್ 11ಕ್ಕೆ ಫಸ್ಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಹೇಳಿರುವ ಹಿನ್ನೆಲೆಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅಂದರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಯಾವಾಗ ನಿಮ್ಗೆ ಆಗಸ್ಟ್ 11ಕ್ಕೆ ನಮ್ಮದು MCC ಕೌನ್ಸಿಲಿಂಗ್ ಅನೌನ್ಸ್ಮೆಂಟ್ ಆದರೆ ನಿಮಗೆ ಚಾಯ್ಸ್ ಎಂಟ್ರಿ ಆಗಿಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು ಅನಿಸುತ್ತೆ ನಿಮಗೆ. ಇವಾಗ ಇದನ್ನು ಪ್ರಸನ್ನ ಕುಮಾರ್ ಸರ್ ಅವರು ಈಗ ಒಂದು ಜಸ್ಟ್ ಅವಲ್ಲೇ ನಿಮಗೆ ಟ್ವೀಟ್ ಮಾಡಿದ್ದಾರೆ, 4 ಗಂಟೆಗೆ ಟ್ವೀಟ್ ಮಾಡಿರೋದು ಪ್ರಸನ್ನ ಕುಮಾರ್ ಸರ್. ಆದರೆ ಇದು ಒಂದು ಫಸ್ಟ್ ಒಂದು ನೀಟ್ ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಆಗಿತ್ತು. ಅಂಶ ಪ್ರಕಟಣೆ ಅಂದರೆ ನಮ್ಮ ಒಂದು MCC ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟ ಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋಕ್ಕಾದ್ರೆ ಬಿಡ್ತಾರೆ. ಓಕೆ, ಇದು ಒಂದು ಕೇಸ್ ಅಂದರೆ MCC ಕೌನ್ಸಿಲಿಂಗಲ್ಲಿ ಮತ್ತು ನೀಟ್ ಸ್ಟೂಡೆಂಟ್ಸಲ್ಲಿ ಎರಡು ಕಡೆ ಭಾಗವಹಿಸುವಂಥ ಸ್ಟೂಡೆಂಟ್ಸ್ಗೆ ಒಂದು ಅಪ್ಡೇಟ್ ಆಗಿತ್ತು. ಅಂದರೆ ನಿಮ್ಮದು ಫಸ್ಟ್ MCC ಕೌನ್ಸಿಲಿಂಗ್ ರಿಸಲ್ಟ್ ಬಿಟ್ಟ ಮೇಲೆ ನಿಮಗೆ ಚಾಯ್ಸ್ ಎಂಟ್ರಿನ ಅವಕಾಶ ಮಾಡಿಕೊಡ್ತಾರೆ ಮಾಡೋಕ್ಕೆ. ಇವಾಗ KCT ಸ್ಟೂಡೆಂಟ್ಸ್ಗೆ ಅದರ ಬರೋಣ. ನಮಗೆ KCT ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡು ನೋಡಿ ತುಂಬ ಜನ ಕೇಳ್ತಾರೆ, ಸೆಕೆಂಡ್ ರೌಂಡ್ ಸೇಫಾ? ಮತ್ತು ನಿಮಗೊಂದು ಗುಡ್ ನ್ಯೂಸ್ ಅಂತ ಇದೆ. ಏನಪ್ಪ ಅಂದರೆ, ಆ ಗುಡ್ ನ್ಯೂಸ್ ಕೂಡ ಹೇಳ್ತೀನಿ ನಿಮಗೆ. ಆಮೇಲೆ ನಮಗೆ ಸೀಟ್ ಸಿಗುತ್ತಾ? ಸಾಕಷ್ಟು ಜನ ಕೇಳ್ತಿದ್ದಾರೆ, ನಮಗೆ ಸೀಟು ನಾಟ್ ಅಲರ್ಟೆಡ್ ಅಂತಿದೆ. ಈಗ ಸೀಟು ಅಲರ್ಟ್ ಆಗುತ್ತಾ ನಮಗೆ ಇವಾಗ? ಆಮೇಲೆ ಅಲರ್ಟ್ ಆದಂಥ ಸ್ಟೂಡೆಂಟ್ಸ್ ಏನು ಹೇಳ್ತಿದ್ದಾರೆ, ನಮಗೆ ಒಳ್ಳೆ ಕಾಲೇಜಸ್ಸಲ್ಲಿ ಸೀಟ್ ಸಿಗುತ್ತಾ, ಗುಡ್ ಕಾಲೇಜಸ್ಸಲ್ಲಿ ಸೀಟ್ ಸಿಗುತ್ತಾ? ಈ ಒಂದು ಎಲ್ಲ ಒಂದು ಡೌಟ್ಸ್ಗೆ ನಿಮ್ಗೆ ಆನ್ಸರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ನೋಡಿ, ಮೊದಲನೇದಾಗಿ ಏನಪ್ಪ ಗುಡ್ ನ್ಯೂಸ್ ಅಂತ ಕೇಳ್ತಾ ಬಂದರೆ, ನೀವು ನಿಮಗೆ ಸರೆಂಡರ್ ಸೀಟ್ಸ್ ಎಷ್ಟು ಅಂತ ಹೇಳಿದೆ, 5000 ಸೀಟ್ಸ್ ಆದರೆ ಅವೈಲೇಬಲ್ ಇದ್ದಾವೆ ಇವಾಗ. ನಮ್ಮ ಒಂದು ಸೀಟ್ಸ್ 5000 ಸೀಟ್ಸ್ ನಿಮಗೆ ಈಗ ಸರೆಂಡರ್ ಆಗಿದ್ದಾವೆ. ಸರೆಂಡರ್ ಅಂದರೆ ಏನು ಅಂತ ಸಾಕಷ್ಟು ಜನ ಕೇಳ್ತಾರೆ. ನೋಡಿ, ಒಂದು ಕಾಲೇಜಸಲ್ಲಿ ಒಂದು 100 ಸೀಟ್ಸ್ ಇದ್ದರೆ ಅದರಲ್ಲಿ ನಮ್ಮ KEದಲ್ಲಿ 45 ಸೀಟ್ಸ್ ಆದರೆ ಅಲಾಟ್ ಮಾಡಬೇಕಾಗಿರುತ್ತೆ. ಮಿಕ್ಕಿದ್ದು 30 ಸೀಟ್ ಬಂದ್ಬಿಟ್ಟು ನಮ್ಮೊಂದು ಇದು ಕಮೆಡಿಕೆ ಮಾಡಬೇಕಾಗಿರುತ್ತೆ. ಇದು KCT ಅಂದರೆ KEದವರು ಮಾಡಬೇಕಾಗಿರುತ್ತೆ. ಇದು KEದವರು 45%, ಇದು ಕಮೆಡಿಕೆದವರು ಒಂದು 30%. ಮಿಕ್ಕಿದ್ದು 25% ಮಾತ್ರ ಮ್ಯಾನೇಜ್ಮೆಂಟಲ್ಲಿ ಮಾಡಬೇಕಾಗಿರುತ್ತೆ. ಈಗ 25%ಅಲ್ಲಿ ನಮಗೆ ಈಗಾಗಲೇ ಎಷ್ಟೋ ಕಾಲೇಜಸ್ಸು ಆ 25% ಫಿಲ್ ಮಾಡೋಕ್ಕಾಗ್ತಿಲ್ಲ. ನೋಡಿ, ಇದನ್ನು ಫಿಲ್ ಮಾಡೋಕ್ಕಾಗ್ತಿಲ್ಲ ಅಂತಂದು ಸೀಟ್ನ ಏನು ಮಾಡ್ತಿದ್ದಾರೆ, ಸರೆಂಡರ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಹೋಗ್ಬಿಟ್ಟು ಏನು ಮಾಡ್ತಿದ್ದಾರೆ, ಸರೆಂಡರ್ ಮಾಡ್ತಾಯಿದ್ದಾರೆ. ಯಾರು ಹೋಗ್ಬಿಟ್ಟು ಈಗ ನೀವು ಅಡ್ಮಿಷನ್ ಆಗಕ್ಕೆ ಹೋಗಬೇಡಿ ಮ್ಯಾನೇಜ್ಮೆಂಟಲ್ಲಿ. ಈಗ ಯಾರು ಕೌನ್ಸಿಲಿಂಗಲ್ಲಿ ನಮಗೆ ಸೀಟ್ ಸಿಗಲ್ಲ ಅಂತಂದು ಹೇಳ್ಬಿಟ್ಟು ನೀವೇನಾದರೂ ಈಗ ಡೈರೆಕ್ಟಾಗಿ ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ಈಗ ಆಗಕ್ಕೆ ಹೋದೆ ಅಂದರೆ ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಿ. ಯಾರಿಗೆ ಸೀಟು ನಾಟ್ ಅಲಾಟೆಡ್, ನೋಡಿ ಸೀಟು ನಾಟ್ ಅಲಾಟೆಡ್ ಅಂತ ಇದ್ಬಿಟ್ಟು ನಾನು ಮ್ಯಾನೇಜ್ಮೆಂಟಲ್ಲಿ ಹೋಗ್ತೀನಿ ಅಂತಂದು ಏನಾದರೂ ಈಗ ಅಡ್ಮಿಷನ್ ಮಾಡೋಕ್ಕೆ ಹೋದರೆ ನಿಮ್ಮ ಹತ್ರ ಅಮೌಂಟ್ನ ಜಾಸ್ತಿನೇ ಕೇಳ್ತಾರೆ. ಅಮೌಂಟ್ ಏನು ಮಾಡ್ತಾರೆ, ಜಾಸ್ತಿ ಕೇಳ್ತಾರೆ. ಅದಕ್ಕೋಸ್ಕರ ಏನು ಮಾಡಿ, ನೀವು ಈಗೇ ಅಡ್ಮಿಷನ್ನು ಆಗೋಕ್ಕೆ ಹೋಗಬೇಡಿ. ಇವಾಗ ನಾವು ಮತ್ತು ಸೀಟ್ ಸಿಕ್ಕಿಲ್ಲ, ನಾವು ಅಡ್ಮಿಷನ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಬ್ರದರ್ ಅಂತ ಸ್ವಲ್ಪ ಜನ ಕೇಳ್ತಾರೆ. ನೋಡಿ, ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇರುತ್ತೆ. ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇದು ಯಾವುದು ಹೊಸದನ್ನು ಕೇಳ್ತೀರಾ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದರೆ ಏನಿಲ್ಲ. ಈಗ ಏನು ನೀವು ಥರ್ಡ್ ರೌಂಡ್ ಅಂತ ಕರಿತೀರಾ, ಥರ್ಡ್ ರೌಂಡ್ ಅಂತ ಏನು ಕರೀತೀರಾ, ಇದನ್ನೇ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಕರೀತೀರಾ. ಅಂದರೆ ನಮ್ಮದು ಸೆಕೆಂಡ್ ರೌಂಡ್ ಆದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಬರುತ್ತೆ. ಅದರ ನೆಕ್ಸ್ಟ್ ಮುಂದುವರೆದ ಭಾಗ ಅಂತ, ಅದನ್ನ ಸ್ವಲ್ಪ ಜನ ಥರ್ಡ್ ರೌಂಡ್ ಅಂತ ಕರೀತಾರೆ. ಅಲ್ಲಿವರೆಗೂ ನೀವು KCT ಸ್ಟೂಡೆಂಟ್ಸು ಹೋಗಲೇಬೇಕಾಗುತ್ತೆ. ನೀವು ಇಂಜಿನಿಯರಿಂಗ್ ಅದ ತೊಗೊಳ್ಳಿ, BSc ನರ್ಸಿಂಗ್ ಅದ ತೊಗೊಳ್ಳಿ. ಆವಾಗ ಏನಾಗುತ್ತೆ, ನಿಮಗೆ ಸೀಟು ಈಗ 5000 ಸೀಟ್ಸ್ ಏನಾಗಿದೆ ಅಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಇವಾಗೂ ಆ್ಯಡ್ ಆಗುತ್ತೆ. ನೀವು ಸೆಕೆಂಡ್ ರೌಂಡಲ್ಲಿ ಹೋದಾಗ ಆ್ಯಡ್ ಆಗುತ್ತೆ. ಮತ್ತು ನೀವು ಥರ್ಡ್ ರೌಂಡಾಗಿ ಹೋದೇನಾಗುತ್ತೆ, ನಿಮಗೆ ಯಾರು ಸೀಟು ನಾಟ್ ಅಲಾಟೆಡ್ ಅಂತ ಇರುತ್ತೆ ನೋಡಿ, ಸೀಟು ನಾಟ್ ಅಲಾಟೆಡ್ ಅಂತ ಇರುತ್ತಲ್ಲ, ಅವ್ರಿಗೆ ಈಗ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಹೆಂಗೆ ಹೇಳ್ತೀರಾ ಬ್ರದರ್ ನೀವು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಕೇಳಿದ್ರೆ, ಇವಾಗ ನಮ್ಮ KCTಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು ಎಷ್ಟೆಷ್ಟು ಕೋರ್ಸು ನಿಮ್ಗೆ ಗೊತ್ತಿದೆ. ಇಂಜಿನಿಯರಿಂಗ್ ಒಂದು ಪಾರ್ಟಿಸಿಪೇಟ್ ಮಾಡ್ತಾಯಿದೆ, ಆಮೇಲೆ ಅಗ್ರಿಕಲ್ಚರು, ಆಮೇಲೆ ವೆಟ್ರನರಿ, BSc ನರ್ಸಿಂಗು, ಆಮೇಲೆ MBBS, ಆಮೇಲೆ BMS, ನಿಮಗೆ ಇವೆಲ್ಲ ಕೋರ್ಸಸ್ ಆದರೆ ನಿಮ್ಗೆ ಆಗ್ತಿದ್ದಾವೆ. ಆಮೇಲೆ B ಫಾರ್ಮಾ, D ಫಾರ್ಮಾ, ವೆಟ್ರನರಿ ಎಲ್ಲ ಒಂದು ಕೋರ್ಸಸ್ಸು. ಇವಾಗ BMS ಸ್ಟೂಡೆಂಟ್ಸ್ಗೆ ಇದೇನೋ ವೀಡಿಯೋ ನೋಡ್ತಿದ್ದೀರಾ, BMS ಸ್ಟೂಡೆಂಟ್ಸು ಅವ್ರು ಏನು ಮಾಡಿರ್ತಾರೆ ಅಂದರೆ, ಈಗ ಫಸ್ಟ್ ರೌಂಡಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ನ, ಮತ್ತು ಇಲ್ಲಾಂದರೆ ಅಗ್ರಿಕಲ್ಚರ್ನ, ಇಲ್ಲಾಂದರೆ ವೆಟ್ರನರಿನ, ಇಲ್ಲಾಂದರೆ BSc ನರ್ಸಿಂಗ್ನ, ಇಷ್ಟಕ್ಕೆ ಅವರು ಏನು ಮಾಡ್ತಾರೆ, ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. BSc ನರ್ಸಿಂಗ್ ಆದರೆ ಅವರು ಏನೋ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಇವಾಗ ಅವರು ಏನು ಮಾಡ್ತಾರೆ, ಈಗ ಅವ್ರಿಗೆ ಏನು ಬೇಕಾಗಿರೋದು BAMS ಬೇಕು. BAMS ಬೇಕಾದಾಗ ಏನಾಗುತ್ತೆ ಅವ್ರಿಗೆ, ಇವಾಗ ಇನ್ನೂ ಅವ್ರಿಗೆ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡಲ್ಲಿ ಬಿಟ್ಟಿರಲಿಲ್ಲ. ಫಸ್ಟ್ ರೌಂಡಲ್ಲಿ ಬಿಟ್ಟಿಲ್ಲ ಅಂದರೆ ಏನಾಗುತ್ತೆ, ಈಗ ಅವ್ರಿಗೆ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ BMS ಸ್ಟೂಡೆಂಟ್ಸ್ ಮಾತ್ರ.
ಬಿ ಎಮ್ ಎಸ್ ಮಾಡಬೇಕಂದ್ರೆ ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಎನೇಬಲ್ ಮಾಡ್ತಾರೆ. ಇವಾಗ ಏನು ಮಾಡ್ತಾರೆ, ಬಿ ಎಮ್ ಎಸ್ ಮಾಡಬೇಕಂತ ಸ್ಟೂಡೆಂಟ್ಸ್ ಏನಾಗಿರ್ತಾರೆ ಈಗೆಲ್ಲ ಬಿ ಎಮ್ ಎಸ್ಗೆ ಹೋಗ್ತಾರೆ. ಈಗ ಅವ್ರಿಗೆಲ್ಲ ಏನು ಅಲಾಟ್ ಆಗಿತ್ತು ಇಂಜಿನಿಯರು ಇಲ್ಲ ಯಾವುದೋ ಒಂದು ಕಾಲೇಜಸ್ ಆದರೆ ಆ್ಯಡ್ ಆಗಿತ್ತಲ್ವ ಇಂಜಿನಿಯರು ಅಗ್ರಿಕಲ್ಚರು, ಈಗ ಅವ್ರು ಏನು ಮಾಡ್ತಾರೆ ಬಿ ಎಮ್ ಎಸ್ಗೆ ಹೋಗ್ತಾರೆ. ಬಿ ಎಮ್ ಎಸ್ ಹೋದಾಗ ಇಲ್ಲಿ ಏನು ಸೀಟ್ ಒಂದು ಸ್ವಲ್ಪ ಹೋಲ್ಡಲ್ಲಿದ್ದು ನೋಡಿ, ಈಗ ಬಿ ಎಮ್ ಎಸ್ ಸ್ಟೂಡೆಂಟ್ಸ್ಗೆ ಅವೆಲ್ಲ ಏನಾಗುತ್ತೆ ಈಗ ಖಾಲಿ ಆಗುತ್ತೆ. ಅಂದರೆ ಈಗ ಅವೆಲ್ಲ ಏನಾಗುತ್ತೆ ಕ್ಲಿಯರ್ ಆಗುತ್ತೆ. ಈಗ ಇಲ್ಲಿ ಇದಕ್ಕೆ ಏನಾಗುತ್ತೆ ಬಿ ಎಮ್ ಎಸ್ ಸ್ವಲ್ಪ ಜನ ಹೋಗ್ತಾರೆ ಈಗ ಬಿ ಎಮ್ ಎಸ್ ಸ್ಟೂಡೆಂಟ್ಸು. ಆಮೇಲೆ ಎಮ್ ಬಿ ಬಿ ಎಸ್ ಅವರು ನೋಡಿ, ಈಗ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಸ್ವಲ್ಪ ಜನ ನಮ್ಮ ಒಂದು ಸ್ಟೇಟಲ್ಲಿ ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ಎಮ್ ಸಿ ಸಿಲಿ ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗೇನಾದರೂ ನೆಕ್ಸ್ಟ್ ನಮಗೆ ಎಮ್ ಸಿ ಸಿ ಕೌನ್ಸ್ಲಿಂಗು ನಿಮಗೆ 11ನೇ ತಾರೀಕು ರಿಸಲ್ಟ್ ಬರುತ್ತೆ. 11ನೇ ತಾರೀಕು ರಿಸಲ್ಟ್ ಬಂದಾಗ ಏನಾಗುತ್ತಪ್ಪ ಅಂದರೆ ಅಲ್ಲಿ ಏನಾದರೂ ಸೀಟ್ ಅಲಾಟ್ ಆಗಿತ್ತಂದರೆ ಎಮ್ ಸಿ ಸಿಲಿ ಏನಾದರೂ ಅಲಾಟ್ ಆಗಿತ್ತಂದರೆ ಡೈರೆಕ್ಟ್ ಹೋಗ್ಬಿಟ್ಟು ಅಲ್ಲಿ ಅಡ್ಮಿಷನ್ ಆಗ್ತಾರೆ. ನಾನು ಒಂದು ವೀಡಿಯೋದ ಯಾರಾದ್ರು ನೋಡ್ತಿದ್ದೆ ಅಂದರೆ ನಿಮ್ಗೆ ಎಮ್ ಸಿ ಸಿ ಕೌನ್ಸ್ಲಿಂಗಲ್ಲಿ ಏನಾದರೂ ನಿಮಗೆ ಸೀಟ್ ಸಿಕ್ಕಿತ್ತಂದರೆ ದಯವಿಟ್ಟು ಹೋಗಿ ಅಡ್ಮಿಷನ್ ಮಾಡಿಸಿ. ಎಲ್ಲ ಒಂದು ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ಸ್ಗೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪ ಅಂದರೆ ನಿಮಗೆ ಎಚ್ ಪ್ರಸನ್ನ ಕುಮಾರ್ ಸರ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡವ್ರೆ, ಆಮೇಲೆ ಆರ್ ಎಚ್ ಕೆಮಿಸ್ಟ್ರಿ ಸರ್ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡವ್ರೆ. ನೀವೇನಾದರೂ ಎಮ್ ಸಿ ಸಿ ಕೌನ್ಸ್ಲಿಂಗಲ್ಲಿ ಸೀಟ್ ಸಿಕ್ಕಿತ್ತು ಅಂದರೆ ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡಿಸಿ. ಇಲ್ಲಾಂದರೆ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಆಯಿತು ಏನಾಯಿತು. ಈಗ ನೀವು ಬೇರೆ ನಿಮ್ಮ ಬ್ರದರ್ಸ್ ಆಗಿರಲಿ ನಿಮ್ಮ ಸಿಸ್ಟರ್ಸ್ ಆಗಲಿ ಅವರು ಕೂಡ ಕರ್ನಾಟಕದಲ್ಲಿ ಬೇರೆ ಒಂದು ಸೀಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಸೀಟ್ ಸಿಗಲಿ. ಇದು ಒಂದೇ ಒಂದು ಕರ್ನಾಟಕ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಇದು ಅಲ್ಲಿ ನೀವು ಎಮ್ ಸಿ ಸಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅಲ್ಲಿ ನಿಮ್ಗೆ ಸೀಟ್ ಸಿಗುತ್ತೆ ಅಂತ ಗ್ಯಾರಂಟಿ ಇದ್ದರೆ ನಿಮಗೆ ಇಲ್ಲೇ ಬಿಟ್ಟುಕೊಡಿ. ಆಮೇಲೆ ನಿಮಗೆ ಇದನ್ನು ಬಿಟ್ಕೊಡ್ಲೇಬೇಕಾ ಬ್ರದರ್, ನನಗೆ ಇಲ್ಲೇ ಇಷ್ಟ ಇದ್ದರೆ ನೀವು ಅಡ್ಮಿಷನ್ ಆಗಿ ಪರವಾಗಿಲ್ಲ, ಇಲ್ಲೇ ಜಾಯ್ನ್ ಆಗಿ. ಆದರೆ ನಿಮ್ಗೆ ಏನಾದರೂ ಎಮ್ ಸಿ ಸಿಲೇ, ಯಾಕಂದರೆ ಅಲ್ಲಿ ಬೆಟರ್ ಅಲ್ವಾ ಕರ್ನಾಟಕಕ್ಕಿಂತ, ಅಲ್ಲಿ ಸೀಟ್ ಸಿಕ್ಕರೆ ನಿಮ್ಗೆ ಒಳ್ಳೆಯದಿರುತ್ತೆ. ಈಗ ಇಲ್ಲಿ ನೀವು ಸೀಟ್ನ ಬಿಟ್ಕೊಡಿ. ಇವಾಗ ಏನಾಗುತ್ತೆ, ಈಗ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ಸ್ ಕೂಡ ನಿಮ್ಗೆ ಎಮ್ ಸಿ ಸಿ ಕೌನ್ಸಿಲಿಂಗಲ್ಲಿ ಸ್ವಲ್ಪ ಜನ ಹೋಗ್ತಾರೆ ಆಯಿತಾ, ಎಮ್ ಸಿ ಸಿ ಕೌನ್ಸಿಲಿಂಗಲ್ಲಿ ಹೋಗ್ತಾರೆ. ಆಮೇಲೆ ಬಿ ಎಮ್ ಎಸ್ ಫಸ್ಟ್ ಆಫ್ ಆಲ್ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ಇವ್ರು ಕೂಡ ನಿಮಗೆ ಸ್ವಲ್ಪ ಜನ ಬೇರೆ ಕೌನ್ಸಿಲಿಂಗಲ್ಲಿ ಹೋಗ್ತಾರೆ. ಅಂದರೆ ಎಮ್ ಸಿ ಸಿಲಿ ಹೋಗ್ಬೋದು, ನಮ್ಮೊಂದು ಸ್ಟೇಟಲ್ಲಿ ಹೋಗ್ತಾರೆ. ಈಗ ಇಷ್ಟು ಸ್ಟೂಡೆಂಟ್ಸು ಈಗ ಏನು ಮಾಡ್ತಾರೆ, ಇವರಿಗೆಲ್ಲ ಸೀಟು ಅಲಾಟ್ ಆಗುತ್ತಲ್ವ. ಈಗ ಕೆ ಸಿ ಟಿ ಸ್ಟೂಡೆಂಟ್ಸ್ಗೆ ಏನು ಹೆಲ್ಪ್ಫುಲ್ಲು, ಈಗ ನಾಟ್ ಅಲಾಟೆಡ್ ಆಗಿರುವಂಥ ಸ್ಟೂಡೆಂಟ್ಸ್ಗೂ ಹೆಲ್ಪ್ಫುಲ್ ಆಗುತ್ತೆ. ನಾಟ್ ಅಲಾಟೆಡ್ ಆಗಿರುತ್ತಲ್ಲ ಆ ಒಂದು ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ. ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಸೀಟು ಜಾಸ್ತಿ ಆಗ್ತವೆ. ಆವಾಗ ಬೇರೆ ಒಂದು ಅಂದರೆ ಆ ಒಂದು ಏನು ಎಮ್ ಬಿ ಬಿ ಎಸ್ ಮತ್ತು ಬಿ ಎಮ್ ಎಸ್ ಸ್ಟೂಡೆಂಟ್ಸ್ ಹೋಗಿದ್ದಾರಲ್ಲ ಆ ಒಂದು ಜಾಗದಲ್ಲಿ ಈಗೆಲ್ಲ ಸೀಟ್ ನಾಟ್ ಅಲಾಟೆಡ್ ಆಗಿರೋಂಥ ಸ್ಟೂಡೆಂಟ್ಸ್ಗೆ ಆದರೆ ಅಲಾಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗುತ್ತೆ, ಅಂದರೆ ಅಲಾಟ್ಮೆಂಟ್ ಆಗುತ್ತೆ, ಓಕೆನಾ. ನೆಕ್ಸ್ಟು ಒಳ್ಳೆ ಕಾಲೇಜಸ್ಸು ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಎಮ್ ಬಿ ಬಿ ಎಸ್ದು ಅವ್ರದ್ದು ಕೆ ಸಿ ಟಿ ರ್ಯಾಂಕ್ ಚೆನ್ನಾಗಿರುತ್ತೆ. ಆಮೇಲೆ ಬಿ ಎಮ್ ಎಸ್ ಮಾಡೋ ಸ್ಟೂಡೆಂಟ್ಸ್ಗೆ ಕೆ ಸಿ ಟಿ ರ್ಯಾಂಕ್ ಚೆನ್ನಾಗಿರುತ್ತೆ. ಈಗ ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ಕೊಂಡು ಅವನು ಏನು ಮಾಡ್ತಾನೆ, ನೆಕ್ಸ್ಟ್ ರೌಂಡ್ಗೆ ಹೋದರೆ ಅಂದರೆ ನಿಮಗೆ ಒಳ್ಳೆ ಕಾಲೇಜಸ್ಸಲ್ಲಿ ಗುಡ್ ಕಾಲೇಜಸ್ಸಲ್ಲಿ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಆದರೆ ಜಾಸ್ತಿನೇ ಇರುತ್ತೆ. ಆಮೇಲೆ ಇನ್ನೊಂದು ಏನು ಬೆನಿಫಿಟ್ಸ್ ಅಪ್ಪ ಅಂದರೆ ಒಳ್ಳೆ ಕಾಲೇಜಸ್ ಸೀಟ್ ಸಿಗಬೇಕು ಮತ್ತು ಎಲ್ಲರಿಗೂ ಸೀಟ್ ಸಿಗುತ್ತೆ ಅಂದರೆ ನಿಮಗೆ ಈಗ 5000 ಸೀಟ್ಸ್ ಆದರೆ ಏನಾಗಿದ್ದಾವೆ ಸರೆಂಡ್ರ್ ಆಗಿದೆ. ಸರೆಂಡ್ರ್ ಆಗಿದೆ ಅಂದರೆ ಏನಪ್ಪ ಅಂದರೆ ಈಗ ನಿಮಗೆ ಕೌನ್ಸ್ಲಿಂಗಲ್ಲಿ 5000 ಸೀಟ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಅರ್ಥ. ಅಂದರೆ ಕಾಲೇಜವರೇ ಕೊಟ್ಟಿದ್ದಾರೆ ನಮಗೆ ಅಡ್ಮಿಷನ್ ಇನ್ನೂ, ಅಂದರೆ ಎಲ್ಲ ಒಂದು ಕಾಲೇಜಸ್ ಇದು ಟೋಟಲ್ ಒಂದು ಕಾಲೇಜಸ್ ಅಲ್ಲ, ಕರ್ನಾಟಕದಲ್ಲಿ ಅಂತ ಎಲ್ಲ ಕಾಲೇಜಸ್ಗಳು 5000 ಸೀಟ್ನ ಕೈದಲ್ಲಿ ಸರೆಂಡರ್ ಮಾಡಿದ್ದಾರೆ. ಇಷ್ಟು ಸೀಟ್ಸ್ನ ನೀವೇ ಮಾಡಿ ಅಡ್ಮಿಷನ್ ಆದರೆ ಮಾಡಿಸ್ಕೊಡಿ, ನಾವು ನಿಮಗೆ ಇಷ್ಟು ಸೀಟ್ಸ್ನ ನಿಮ್ಮ ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಕೊಡ್ತಾ ಇದ್ದೀವಿ ಅಂತಂದು ಅವರು ನಿಮಗೆ ಕೈದವರಿಗೆ ಕೊಟ್ಟಿದ್ದಾರೆ. ಈ ಸೀಟ್ ಈಗ 5000 ಸೀಟ್ಸ್ ಕೂಡ ಈಗ ನಿಮಗೆ ಸೆಕೆಂಡ್ ರೌಂಡಲ್ಲಿ ಬರೋದ್ರಿಂದ ಇಲ್ಲಿ ಸ್ಟೂಡೆಂಟ್ಸ್ಗೆ ಸಿಗೋ ಚಾನ್ಸಸ್ ಆದರೆ ಜಾಸ್ತಿ ಇರುತ್ತೆ, ಓಕೆನಾ. ಸ್ಟೂಡೆಂಟ್ಗೆ ಸೀಟು ಸಿಗೋ ಚಾನ್ಸಸ್ ಆದರೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹೇಳೋದು ನಿಮಗೆ ಸೆಕೆಂಡ್ ರೌಂಡ್ವರೆಗೂ ವೇಟ್ ಮಾಡಿ ಅಂತ ಹೇಳೋದು. ಇದಕ್ಕೋಸ್ಕರನೇ ಸೆಕೆಂಡ್ ರೌಂಡಲ್ಲಿ ನಿಮಗೆ ಒಳ್ಳೆ ಕಾಲೇಜಸ್ ಸಿಗ್ತಾ ಅಡ್ಮಿಷನ್ ಆಗಿ, ಇವಾಗ ಹೇಳ್ತೀವಿ ನೋಡಿ ಅಡ್ಮಿಷನ್ ಆಗಿ. ಆಮೇಲೆ ನಿಮಗೆ ಇನ್ನೂ ಸ್ವಲ್ಪ ಜನ ಹೇಳ್ಬೋದು ನಮಗೆ ಈಗ ಅಲ್ಲಿ ಇಷ್ಟ ಇಲ್ಲ, ಈಗ ನನಗೆ ಅದು ಸೆಕೆಂಡ್ ರೌಂಡಲ್ಲಿ ನಮ್ಗೆ ಸಿಕ್ಕೋ ಕಾಲೇಜಸ್ ಇಷ್ಟ ಇಲ್ಲ, ಈಗ ನಾನು ಥರ್ಡ್ ರೌಂಡ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಥರ್ಡ್ ರೌಂಡ್ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರಿತೀವಿ. ಇಲ್ಲಿ ಕೂಡ ಹೋದ್ರೂ ಕೂಡ ಒಳ್ಳೆಯದೇ, ಯಾರು ಇಂಜಿನಿಯರ್ ಸ್ಟೂಡೆಂಟ್ಸ್ ಆದರೆ ಮತ್ತು ಬೇರೆ ಒಂದು ಕೌನ್ಸಿಲಿಂಗಲ್ಲಿ ನಿಮಗೆ ಹೋದರೆ ಒಳ್ಳೆಯದು. ಈಗ ನಮಗೆ ಇಷ್ಟು ಟೋಟಲಾಗಿ ಯಾವೊಂದು ರೌಂಡು ನಮಗೆ ಬೆಸ್ಟ್ ಆ್ಯಂಡ್ ಸೇಫ್ ಅಂತ ಕೇಳ್ತೀರಾ. ಸೇಫ್ ಅಂತ ಕೇಳಿದ್ರೆ ಮೊದಲನೇದಾಗೆ ನಿಮಗೆ ಫಸ್ಟ್ ರೌಂಡೆಲ್ಲ ಸೀಟ್ ಸಿಕ್ಕಿತ್ತಂದರೆ ತುಂಬಾ ಸೇಫ್ ಆಗುತ್ತೆ. ಫಸ್ಟ್ ರೌಂಡು ತುಂಬಾ ಸೇಫ್ ಎಲ್ಲರಿಗೂ ಗೊತ್ತೇನಾ. ಸೆಕೆಂಡ್ ರೌಂಡಲ್ಲಿ ಏನೇನು ನೀವು ಚಾಯ್ಸ್ 2 ತೊಗೊಂಡು ಬಂದಿದ್ದರೆ ನಿಮಗೆ ಸೇಫಾಗಿರ್ತೀರಾ, ಓಕೆನಾ. ತುಂಬಾ ಸೇಫ್ ಆದರೆ ಇರ್ತೀರ. ಈಗ ನೆಕ್ಸ್ಟ್ ನೀವು ಸೀಟೇ ಸಿಕ್ಕಿಲ್ಲ, ಸೀಟ್ ಸಿಕ್ಕಿಲ್ಲ ಇವಾಗ ನಾನು ಸೆಕೆಂಡ್ ಸೀಟ್ ಸಿಕ್ಕಿಲ್ಲ ಅಂದರೆ ಈಗ ಥರ್ಡ್ ರೌಂಡು ಕೂಡ ಸೇಫ್. ಅಂದರೆ ನೀವು ಸೀಟೇ ಸಿಕ್ಕಿಲ್ಲ ಅಂತ ಥರ್ಡ್ ರೌಂಡ್ವರೆಗೂ ಯಾಕೆ ಹೋಗಿ ಆರಾಮಾಗಿ ಸೇಫ್ ಅಲ್ವಾ, ಸೀಟೇ ಸಿಕ್ಕಿಲ್ಲ. ಈಗ ಸೀಟ್ ಸಿಕ್ಕು ನಾನು ಥರ್ಡ್ ರೌಂಡ್ವರೆಗೂ ಹೋಗ್ಬೋದು ಅಂತ ಕೇಳಿದ್ರೆ ಹೋಗ್ಬೋದು. ನಿಮ್ಮ ಚಾಯ್ಸ್ ಎಂಟ್ರಿ ನೀವು ಹುಷಾರಾಗಿ ತೊಗೋಬೇಕು. ಚಾಯ್ಸ್ ಎಂಟ್ರಿ ನೀವು ಕೇರ್ಫುಲ್ಲಾಗಿ ತೊಗೋಬೇಕು, ಸೇಫಾಗಿ, ಅಂದರೆ ಕೇರ್ಫುಲ್ಲಾಗಿರ್ಬೇಕು ಚಾಯ್ಸ್ ಎಂಟ್ರಿ. ಅಂದರೆ ನೀವು ಸಡನ್ನಾಗಿ ನಾನು ಓಲ್ಡೇ ಇಟ್ಕೊಂಡು ಹೋಗೋಲ್ಲ, ಚಾಯ್ಸ್ 3 ತೊಗೊಂಡು ಹೋಗ್ತೀನಿ ಅಂತಂದರೆ ಅಲ್ಲಿ ನಿಮಗೆ ಸಿಗದಿಲ್ದಿರೋ ಅಂಥ ಚಾನ್ಸಸ್ ಇರುತ್ತೆ ಚಾಯ್ಸ್ 3 ತೊಗೊಂಡ್ರೆ. ಅದಕ್ಕೋಸ್ಕರ ಚಾಯ್ಸ್ ಎಂಟ್ರನ್ನ ನೀವು ಸೆಕೆಂಡ್ ರೌಂಡ್ ಆದಮೇಲೆ ನೀವೇನಾದರೂ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತಿದ್ದೀನಿ ಅಂದರೆ
ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ತೀನಿ ಅಂದರೆ ಚಾಯ್ಸ್ ಸೆಂಟರ್ನ ತುಂಬಾ ಕೇರ್ಫುಲ್ಲಾಗಿ ಮಾಡಿ. ಯಾಕಂದರೆ ಸ್ಟೂಡೆಂಟ್ಸು ಪ್ರತಿ ಸಾರಿ ಈ ಥರ ಮಿಸ್ಟೇಕ್ ಮಾಡ್ತಿರ್ತಾರೆ, ನಾನು ನೋಡಿದ್ದೀನಿ. ನೋಡಿ, ಈ ವಿಡಿಯೋದಲ್ಲಿ ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನ ಮಾತಾಡ್ತೀನಿ. ಯಾಕಂದರೆ ಸಾಕಷ್ಟು ಜನ ಕಮೆಂಟ್ ಆಗ್ತೀರಿ, ನೀವು ತುಂಬಾ ಸ್ಪೀಡಾಗಿ ಮಾತಾಡ್ತೀರಾ, ನಮ್ಗೆ ಅರ್ಥ ಆಗಲ್ಲ ಅಂತಂದು. ಅದಕ್ಕೋಸ್ಕರ ನಿಧಾನವಾಗಿ ಮಾತಾಡ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ನಿಮಗೆ ಚಾಯ್ಸ್ ಸೆಂಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಚಾಯ್ಸ್ ಸೆಂಟರ್ನ ನೀವು ಸೆಕೆಂಡ್ ರೌಂಡಿಂದ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರಿತೀವಿ, ಇಲ್ಲಾಂದರೆ ಥರ್ಡ್ ರೌಂಡ್ ಅಂತ ಕರಿತೀವಿ. ಈ ಥರ್ಡ್ ರೌಂಡ್ಗೆ ನೀವು ಹುಷಾರಾಗಿ ಚಾಯ್ಸ್ ಸೆಂಟರ್ನ ಮಾಡಿ ಸೇಫಾಗಿರಿ ಇಲ್ಲಿ. ಯಾಕಂದರೆ ನೀವು ಚಾಯ್ಸ್ 2 ತೊಗೊಂಡೋದ್ರೆ ನಿಮಗೆ ಫೀಸ್ ಪೇ ಮಾಡಿದ್ರೆ ಪರವಾಗಿಲ್ಲ. ಸೆಕೆಂಡ್ ರೌಂಡಿಂದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹೋಗಬೇಕಾದ್ರೆ ಫೀಸ್ನ ಪೇ ಮಾಡಬೇಕು ಅಂತ ಕೇಳ್ತಾರೆ. ಖಂಡಿತ ಪರವಾಗಿಲ್ಲ. ಬಟ್ ಆದರೆ ನಿಮಗೆ ಸೀಟ್ ಅನ್ನೋದು ಹೋಲ್ಡಲ್ಲಿ ಇರುತ್ತಲ್ಲ, ತುಂಬಾ ಸೇಫ್ ಆಗಿರ್ತೀರ. ನೀವು ಚಾಯ್ಸ್ 3 ತೊಗೊಂಡ್ರೆ ಸೀಟ್ ಡಿಲೀಟ್ ಆಗಿರುತ್ತೆ, ಮತ್ತೆ ಸಿಗೋದಿಲ್ಲದೆ ಇರೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಚಾಯ್ಸ್ ಎಂಟ್ರಿ ಮೇಲೆ ತುಂಬಾ ಫೋಕಸ್ ಮಾಡಿ. ನಿಮಗೆ ಸೆಕೆಂಡ್ ರೌಂಡಿಂದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತೀನಿ ಅಂದರೆ ಓಕೆನಾ? ಎಲ್ಲರೂ ಒಂದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ತೀನಿ, ತುಂಬಾ ಸೇಫಾಗಿ ಹೋಗಿ. ಆಮೇಲೆ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ನೀವು ಯಾವುದೇ ಥರ ಚಾಯ್ಸ್ ಎಂಟ್ರಿ ಮಾಡೋಂತಿಲ್ಲ, ಡೈರೆಕ್ಟ್ ಮತ್ತೆ ಕೂಡ ನೀವು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಡೈರೆಕ್ಟಾಗಿ ಹೋಗ್ತಾ ಇರ್ತೀರ. ಡೋಂಟ್ ವರಿ. ಆಮೇಲೆ ಎಲ್ಲರಿಗೂ ನನ್ನ ಕಡೆಯಿಂದ ಏನು ವಿಶೇಷ ಅಂದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗಲಿ ಅಂತ ನಾನು ಎಲ್ಲರಿಗೂ ಬಿಡ್ಕೊತೀನಿ. ಅದು ಒಳ್ಳೆ ಕಾಲೇಜಸಲ್ಲಿ ಮತ್ತು ಒಳ್ಳೆ ಸೀಟ್ ಸಿಗಲಿ, ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಕೋರ್ಸು ಅಂದರೆ ಯಾವುದೇ ಒಂದು ಸಿಕ್ಕರೆ ನಿಮಗೆ ಡೈರೆಕ್ಟ್ ಅಲ್ಲೇ ಅಡ್ಮಿಷನ್ ಆಗಿಬಿಡಿ. ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ವರೆಗೂ ಬೇಡ ಅಂತ ಅಷ್ಟೇ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ತೀನಿ ಅಂದರೆ ನೀವು ಚಾಯ್ಸ್ನ ಕರೆಕ್ಟಾಗಿ ತೊಗೊಂಡೋಗಿ. ಚಾಯ್ಸ್ನ 2 ತೊಗೊಳ್ಳಿ, ತುಂಬಾ ಸೇಫ್ ಇದು. 100% ತುಂಬಾ ಸೇಫು. ಚಾಯ್ಸ್ 2 ತೊಗೊಳ್ಳೋದ್ರಿಂದ ನಿಮಗೆ ಸೀಟ್ ಹೋದರೆ ಓಲ್ಡಲ್ಲಿರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಯಾವಾಗಲೂ ನೀವು ಚಾಯ್ಸ್ 2ನ ತೊಗೊಳ್ಳಿ ಅಂತ. ಓಕೆ, ಐ ಥಿಂಕ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನೋ ವಿಡಿಯೋ ಐತೆ ಅಂತ ಏನಾದರೂ ಅಪ್ಡೇಟ್ ಐತೆ ಅಂತ ತಿಳಿಸ್ತೀನಿ. ಟೇಕ್ ಕೇರ್ ಗಾಯ್ಸ್. ಲವ್ ಯು ಆಲ್. ಜೈ ಹಿಂದ್. ಒಂದೇ ಮಾತಾರ. ಲವ್ ಯು ಆಲ್. ಟಾಟಾ ಬಾಯ್.